ಹಾಯ್ ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎನ್ ಕೆ ಮಾಮ್ ಕಿಚನ್ ಆ್ಯಂಡ್ ಟ್ರಾವೆಲ್. ಇವತ್ತು ಕರ್ಜಿಕಾಯಿ ಮತ್ತು ಚಕ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಚಕ್ಲಿನ ಕ್ರಿಸ್ಪಿಯಾಗಿ ಮತ್ತು ಮುರಿಲಾರ್ದಂಗೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಕೆಲವೊಂದು ಟಿಪ್ಸ್ ಹೇಳೀನಿ, ಕೊನೆವರೆಗೂ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡೋದು ಬರೀ. ಫಸ್ಟ್ ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಾನು ಎಳ್ಳು ಹುರ್ಕೊಂಡಿನಿ ಮತ್ತು ಗಸಗಸೆ ಹುರ್ಕೊಂಡಿನಿ. ಪುಟಾಣಿ ಹುರ್ಕೊಳ್ಳೋ ಅವಶ್ಯಕತೆ ಅಂತ ಇಲ್ಲ. ಸ್ವಲ್ಪ ಎಳ್ಳು ಮತ್ತು ಗಸಗಸಿನ ಈ ಥರ ಗೋಲ್ಡನ್ ಕಲರ್ ಇರೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಫಸ್ಟ್ ಮಿಕ್ಸಿ ಆದಮೇಲೆ ಬೆಲ್ಲ ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಕೊಬ್ಬರಿ ಸೇರಿಸ್ಕೊಂಡ್ರೆ ಮತ್ತು ಹುರಿದಿರೋ ಎಳ್ಳು ಗಸಗಸೆ ಸೇರಿಸ್ಕೊಂಡ್ರೆ ಸೂಸ್ಲಾ ರೆಡಿ. ಅದಕ್ಕೆ ಡಫ್ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ನಾನು ಸ್ವಲ್ಪ ಚಿರೋಟಿ ರವೆ ಸೇರಿಸಿ ಎಣ್ಣೆ ಸೇರಿಸಿ ಈ ಥರ ನಾದೀನಿ. ಫೈನಲಿ ಕರ್ಜಿಕಾಯಿ ರೆಡಿ. ಇದು ನೆಕ್ಸ್ಟ್ ಈಗ ಚಕ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಚಕ್ಲಿಗೆ ನಾನು ಎರಡು ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಪುಟಾಣಿ ಹಿಟ್ಟು. ನಿಮ್ಗೆ ರುಚಿಗೆ ತಕ್ಕಷ್ಟು ಕೆಂಪು ಖಾರ, ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಳ್ಳು ಟೇಸ್ಟ್. ಕಾದಿರೋ ಎಣ್ಣೆ ಹಾಕೋಬೇಕು ಮತ್ತು ಕಾಯಿಸಿರೋ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡ್ರೆ ನಮ್ಗೆ ಇನ್ನು ಚಕ್ಲಿ ಕ್ರಿಸ್ಪಿಯಾಗಿ ಬರ್ತಾವೆ. ಮತ್ತು ಇನ್ನೂ ಒಂದು ನಾನು ಆ್ಯಡ್ ಆನ್ ಮಾಡ್ಬೇಕಂದ್ರೆ ಉದ್ದಿನ ಬೇಳೆ ಪೌಡರ್ ಏನಕ್ಕೆ ಹಾಕ್ಬೇಕಂತಂದ್ರೆ ಆ ಥರ ಅದು ಹಾಕೋದ್ರಿಂದ ಚಕ್ಲಿ ಹರಿಯೋದಿಲ್ಲ. ಸೊ ಸ್ವಲ್ಪ 1 2 ಸ್ಪೂನಷ್ಟು ಉದ್ದಿನಬೇಳೆ ಪೌಡರ್ ಹಾಕೋಬೋದು, ಅದು ಆಪ್ಷನಲ್. ಫೈನಲಿ ಗರಿಯಾದ ಟೇಸ್ಟಿಯಾದ ಚಕ್ಲಿ ರೆಡಿ ಆಯಿತು. ನಿಮ್ಗೆ ಇನ್ನೂ ಈ ಥರದ್ದು ಹೆಚ್ಚಿನ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.